ಎಲ್ಲ ನೀಟ್ 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ. ಸೊ ತುಂಬ ನೀಟ್ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ನೀಟ್ 2026ನ ವಿದ್ಯಾರ್ಥಿಗಳಿಗೆ ಕೌನ್ಸ್ಲಿಂಗ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆ ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಕೇಳ್ತಿದ್ದಾರೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಯಾವಾಗ ಬಿಡ್ತಾರಂತ. ಸೊ ಅದಕ್ಕೆ ಸಂಬಂಧಪಟ್ಟಿದಂತೆ ಒಂದಷ್ಟು ನ್ಯೂ ಅಪ್ಡೇಟ್ಗಳು ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ದು ಕಂಪ್ಲೀಟಾಗಿ ವಿಡಿಯೋನ ನೋಡ್ತಾ ಬನ್ನಿ. ಸೊ ಮೊದಲನೇದಾಗಿ ಬಂದುಬಿಟ್ಟು ನೀಟ್ 2026 ಕೌನ್ಸ್ಲಿಂಗ್ ಅನ್ನೋದು ಯಾವಾಗ ಶುರುವಾಗುತ್ತೆ, ಅಫಿಷಿಯಲ್ ಡೇಟ್ ಏನಾದರೂ ಬಿಟ್ಟಿದ್ದಾರೆ, ಹಾಗಾದರೆ ಯಾವ ಡೇಟಲ್ಲಿ ಕೌನ್ಸ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ MCC ಕೌನ್ಸ್ಲಿಂಗ್ ಅಂದರೆ ಮೆಡಿಕಲ್ ಕೌನ್ಸ್ಲಿಂಗ್ ಕಮಿಟಿ ಮೊದಲ ಅಥವಾ KE ಕೌನ್ಸ್ಲಿಂಗ್ ಮೊದಲು ಯಾವುದು ಮೊದಲು ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗೈಡ್ ಮಾಡ್ತಾ ಬರ್ತೀನಿ. ಹಾಗೆ ನೀಟ್ 2026ನ ಕೌನ್ಸ್ಲಿಂಗ್ ಶೆಡ್ಯೂಲ್ ಯಾವಾಗ ರಿಲೀಸ್ ಆಗುತ್ತೆ, ಕೌನ್ಸ್ಲಿಂಗ್ನ ಶೆಡ್ಯೂಲ್ ಬಂದುಬಿಟ್ಟು ಯಾವಾಗ ರಿಲೀಸ್ ಮಾಡ್ತಾರೆ, ಸೊ ಅಂದರೆ ಟೈಮ್ ಟೇಬಲ್ನ ಯಾವಾಗ ಬಿಡ್ತಾರೆ, ಸೊ ಲೇಟೆಸ್ಟ್ ಅಪ್ಡೇಟ್ ಏನು, ಯಾವಾಗ ಬಿಡ್ತಾರೆ ಅಂತ ಏನಾದರೂ ಅಪ್ಡೇಟ್ ಏನಾದರೂ ಇದೆಯಾ. ಸೊ ಅದ್ರ ಬಗ್ಗೆಯೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ನೀಟ್ 2026ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಯಾವಾಗ ಸಿಗುತ್ತೆ, ಡೌನ್ಲೋಡ್ ಹೇಗೆ ಮಾಡಬೇಕು, ಯಾವ ವೆಬ್ಸೈಟಲ್ಲಿ ಮಾಡಬೇಕು, ಏನೆಲ್ಲ ಹಾಕಿಬಿಟ್ಟು ನೀವು ಡೌನ್ಲೋಡ್ನ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಏನನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲದೂ ತಿಳಿಸ್ಕೊಡ್ತೀನಿ. ಹಾಗೆ ನೀಟ್ 2026ನ ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆ ಚಾಯ್ಸ್ ಫಿಲ್ಲಿಂಗ್ನಲ್ಲಿ ಹೇಗೆ ಮಾಡಬೇಕು, ಚಾಯ್ಸ್ ಫಿಲ್ಲಿಂಗ್ನ ಅಂದರೆ ಆಪ್ಷನ್ ಎಂಟ್ರಿನ ಯಾವ ಥರ ಮಾಡಿದ್ರೆ ನಿಮಗೆ ಸೀಟ್ ಅನ್ನೋದು ಪಕ್ಕ ಸಿಗುತ್ತೆ. ಎಲ್ಲದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗೈಡ್ ಮಾಡ್ತಾ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು ನೀಟ್ 2026ನ ಕೌನ್ಸ್ಲಿಂಗ್ ಯಾವಾಗ ಶುರುವಾಗುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಕೌನ್ಸ್ಲಿಂಗ್ಗೆ ಸಂಬಂಧಪಟ್ಟಿದಂತೆ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕೌನ್ಸ್ಲಿಂಗ್ ಬಂದುಬಿಟ್ಟು ಇದೇ ಆಗಸ್ಟ್ ಸೆಕೆಂಡ್ ವೀಕಲ್ಲಿ ನಿಮ್ಮ ಕೌನ್ಸ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಫಸ್ಟ್ ವೀಕಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಇರುತ್ತೆ ಕೌನ್ಸ್ಲಿಂಗಿಗೆ ಸಂಬಂಧಪಟ್ಟಿದಂತೆ. ಸೊ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಇರುತ್ತೆ. ಸೊ ಸೆಕೆಂಡ್ ವೀಕಲ್ಲಿ ನಿಮ್ಮ ಕೌನ್ಸ್ಲಿಂಗ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಸೆಕೆಂಡ್ ವೀಕಲ್ಲಿ ಕೌನ್ಸ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಅಂದರೆ ಆಗಸ್ಟ್ ಸೆಕೆಂಡ್ ವೀಕಲ್ಲಿ ನಿಮ್ಮ ಕೌನ್ಸ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಯಾವುದೇ ರೀತಿ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಈಗ ಬರ್ತಿರೋ ಟ್ರೆಂಡ್ ಪ್ರಕಾರ, ಟ್ರೆಂಡ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋದು ಆಗಿರ್ಬೋದು, ಟ್ವಿಟರಲ್ಲಿ ಬರ್ತಿರೋದಾಗಿರ್ಬೋದು, ಹಾಗೆ KEಗೆ ಸಂಬಂಧಪಟ್ಟಿದ ಅಪ್ಡೇಟ್ ಬರ್ತಿರೋದಾಗಿರ್ಬೋದು. ಸೊ ಇದರಿಂದ ನೀಟ್ ಕೌನ್ಸ್ಲಿಂಗ್ ಬಂದುಬಿಟ್ಟು KE ಕೌನ್ಸ್ಲಿಂಗು ಆಗಸ್ಟ್ ಲಾಸ್ಟ್ ವೀಕಲ್ಲಿ ನಡೆಯೋದ್ರಿಂದ ನೀಟ್ ಕೌನ್ಸ್ಲಿಂಗ್ನ ಬೇಗ ಮುಗಿಸ್ತಾರೆ. ಸೊ ಅದಕ್ಕೋಸ್ಕರ ನೀಟ್ ಕೌನ್ಸ್ಲಿಂಗ್ನ ಆಗಸ್ಟ್ ಫಸ್ಟ್ ವೀಕಲ್ಲೇ ನಡೆಯೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು MCC ಕೌನ್ಸ್ಲಿಂಗ್ ಮೊದಲು ಅಥವಾ KE ಕೌನ್ಸ್ಲಿಂಗ್ ಅಂದರೆ KCT ಕೌನ್ಸ್ಲಿಂಗ್ ಅಥವಾ MCC ಅಂದರೆ ಮೆಡಿಕಲ್ ಕೌನ್ಸ್ಲಿಂಗ್ ಕಮಿಟಿ ಮೊದಲು ಯಾವುದು ಅಂತ ಕೇಳ್ತಿದ್ರೆ MCCನೇ ಮೊದಲು. ಸೊ ಆಗಸ್ಟ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ MCC ಕೌನ್ಸ್ಲಿಂಗು ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಇದ್ರ ಬಗ್ಗೆ ಒಂದಷ್ಟು ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ನೀಟ್ ಅವರು. ಸೊ ನೋಟಿಸ್ ಕೂಡ ಬಂದಿದೆ. ಸೊ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು, ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ನೋಟಿಸ್ ಕೂಡ ಬಂದಿದೆ, ಅಂದರೆ ಆದಷ್ಟು ಬೇಗ ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು ನೀಟ್ 2026ನ ಕೌನ್ಸ್ಲಿಂಗ್ ಶೆಡ್ಯೂಲ್ ಯಾವಾಗ ರಿಲೀಸ್ ಆಗುತ್ತೆ. ಸೊ ಕೌನ್ಸ್ಲಿಂಗ್ ಬಂದುಬಿಟ್ಟು ಆಗಸ್ಟ್ 1 ಅಥವಾ 2ಕ್ಕೆ, ಆಗಸ್ಟ್ ಫಸ್ಟ್ ಅಥವಾ ಆಗಸ್ಟ್ ಸೆಕೆಂಡಿಗೆ ನಿಮ್ಮ ಒಂದು ಕೌನ್ಸ್ಲಿಂಗ್ನ ಏನಂತಾರೆ ಕೌನ್ಸ್ಲಿಂಗ್ನ ಶೆಡ್ಯೂಲ್ ಅಥವಾ ಟೈಮ್ ಟೇಬಲ್ ಅನ್ನೋದು ರಿಲೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದ್ರ ಬಗ್ಗೆ ನೀವು ಈಗಾಗಲೇ ಟೆನ್ಷನ್ ಮಾಡ್ಕೊಂಡು ಬೇಡ. ಸೊ ಅದು ಆರಾಮಾಗಿ ರಿಲೀಸ್ ಆಗುತ್ತೆ. ರಿಲೀಸ್ ಆದಮೇಲೆ ಅದರಲ್ಲಿ ಒಂದಷ್ಟು ಡೇಟ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಡೇಟಲ್ಲಿ ಆ ಪರ್ಟಿಕ್ಯುಲರ್ ಕೌನ್ಸ್ಲಿಂಗ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಸೊ ಹಾಗೆ ರೌಂಡ್ 1 ಕೌನ್ಸ್ಲಿಂಗ್ ಆಗಿರ್ಬೋದು, ಸೊ ಎಲ್ಲದೂ ನಡೀತಾ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಶೆಡ್ಯೂಲ್ ಅನ್ನೋದು ಆಗಸ್ಟ್ ಫಸ್ಟ್ ಅಥವಾ ಸೆಕೆಂಡಲ್ಲಿ ನಿಮಗೆ ಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು ನೀಟ್ 2026ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಯಾವಾಗ ಸಿಗುತ್ತೆ ಅಂತ ಕೇಳ್ತಿದ್ರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೀಟ್ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಇಲ್ಲ ಅಂದರೆ ನಿಮ್ಮ ಹತ್ರ ನಿಮ್ಮ ಆಪ್ಷನ್ ಎಂಟ್ರಿನೇ ಮಾಡೋಕ್ಕಾಗಲ್ಲ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಟ್ಕೊಂಡೇ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಎಲ್ಲ ಪ್ರೊಸೆಸ್ಸಿಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಸದ್ಯದಲ್ಲೇ ಬಿಡ್ತಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆದ ತಕ್ಷಣ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋಕ್ಕೆ ಬಿಡ್ತಾರೆ. ಸೊ ವೆರಿಫಿಕೇಷನ್ ಸ್ಲಿಪ್ ಬಂದುಬಿಟ್ಟು ಆಗಸ್ಟ್ ಫಸ್ಟ್ ವೀಕಲ್ಲೇ, ಆಗಸ್ಟ್ ಫಸ್ಟ್ ವೀಕ್ ಒಂದು 5 ಅಥವಾ 6ಕ್ಕೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ನಿಮ್ಮ
ಡೌನ್ಲೋಡ್ ಮಾಡೋಕ್ಕೆ ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋಕ್ಕೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸೊ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ಹಾಕ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಬೋದಾಗುತ್ತೆ ವೆರಿಫಿಕೇಷನ್ ಸ್ಲಿಪ್ನ. ಇನ್ನು KCT 2026ನ ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೊ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆಗಿಬಿಟ್ಟು ಚಾಯ್ಸ್ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ನಿಮಗೆ ಯಾವ ಕಾಲೇಜ್ಗೆ ಜಾಯಿನ್ ಆಗಬೇಕಂತ ತುಂಬ ಇಂಟ್ರೆಸ್ಟ್ ಇದೆ, ಇಷ್ಟ ಇದೆಯೋ ಸೊ ಆ ಕಾಲೇಜ್ನ ಟಾಪಲ್ಲಿ ಇಟ್ಬಿಟ್ಟು ಸೊ ಆಮೇಲೆ ನೆಕ್ಸ್ಟ್ ಈ ಕಾಲೇಜ್ ಓಕೆ ಅನ್ನೋದನ್ನು ಸೆಕೆಂಡು, ನೆಕ್ಸ್ಟ್ ಅದಕ್ಕಿಂತ ಓಕೆ ಸೊ ಈ ಕಾಲೇಜ್ ಜಾಯಿನ್ ಆಗ್ಬೋದು ಅನ್ನೋದು ಥರ್ಡ್ ಪ್ಲೇಸ್. ಆ ಥರ ಪ್ರಿಯಾರಿಟಿ ವೈಸ್ನ ಒಂದು ತುಂಬ ಕಾಲೇಜ್ನ ಒಂದು 20-30 ಮೇಲೆ ಕಾಲೇಜ್ ಜಾಸ್ತಿನೇ ಆ್ಯಡ್ ಮಾಡಿ, ಒಂದು 40-50 ಕಾಲೇಜಸ್ನ ಆ್ಯಡ್ ಮಾಡಿ. ಸೊ ಆವಾಗ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ನೀವು ಕಡಿಮೆ ಕಾಲೇಜ್ನ ಆ್ಯಡ್ ಮಾಡಿದ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ, ಹಾಗೆ ಬ್ರ್ಯಾಂಚನ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ, ಹಾಗೆ ನೀವು ಸಂಬಂಧಪಟ್ಟಿದ್ದ ಪ್ರಿಯಾರಿಟೀಸ್ನ ಕರೆಕ್ಟಾಗಿ ಆರ್ಡರಲ್ಲಿ ಹಾಕಿ. ಯಾವ್ದು ನಿಮ್ಮ ಡ್ರೀಮ್ ಕಾಲೇಜು ಅದನ್ನು ಫಸ್ಟಿಗೆ ಇಡಿ ಅಥವಾ ಅದನ್ನೊಂದು 4ನೇ ಪ್ಲೇಸಲ್ಲಿ ಇಡಿ. ಯಾಕಂದರೆ ಆ ಡ್ರೀಮ್ ಕಾಲೇಜಿಗೆ ಎಲ್ಲರಿಗೂ ಅದು ಆ ಕಾಲೇಜನ್ನು ಡ್ರೀಮ್ ಆಗಿರುತ್ತೆ. ಸೊ ಯಾರಿಗೆ ರ್ಯಾಂಕ್ ಜಾಸ್ತಿ ಇರುತ್ತೋ, ಯಾರು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿರ್ತಾರೋ ಸೊ ಅವರಿಗೆ ಅದು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ನೆಕ್ಸ್ಟ್ ಚಾಯ್ಸ್ ಫಿಲ್ಲಿಂಗ್ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆದಮೇಲೆ ಚಾಯ್ಸ್ ಲಾಕ್ ಅಂತ ಇರುತ್ತೆ. ಸೊ ಲಾಕ್ ಮಾಡಿಬಿಟ್ರೆ ಸೊ ಅಲ್ಲಿಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲದೂ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಗೈಡ್ ಮಾಡ್ತಾ ಇರ್ತೀನಿ ಎಲ್ಲದೂ ಸಂಬಂಧಪಟ್ಟಿದಂತೆ ನೀಟ್ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.